ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂದರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಿಂಟ್ ಪಾರ್ಟಲ್ಲಿ ಚೇಂಜಸ್ ಇದೆ, ಅದನ್ನು ನಿಮಗೆ ತೋರಿಸ್ಬೇಕು ಅಂತೇಳಿ. ಅಂದರೆ ಕೆಲವೊಂದು ಬ್ಲೌಸಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಇದು ಬ್ಲೌಸ್ ನೋಡಿ. ನೆಕ್ಸ್ಟು ಇದು ಬ್ಯಾಕು ಪ್ರಿಂಟು ಎಲ್ಲ ನಾನು ಕಟ್ಟಿಂಗ್ ಮಾಡಿದ್ದೀನಿ. ಅದನ್ನು ಹೇಗೆ ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಟ್ಟು ನಿಮಗೆ ಫ್ರಂಟ್ ಪಾರ್ಟಲ್ಲಿ ಏನು ಚೇಂಜಸ್ ಇದೆ, ಕೆಲವರಿಗೆ ಯಾಕೆ ಇದರದ್ದು ಬೇಕು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸ್ಲೀವು. ಈ ಥರ ನಾನು ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀನಿ, ಸೆಂಟ್ರಲ್ ಲೈನ್ ಹಾಕ್ಕೊಂಡಿದ್ದೀನಿ, ಮತ್ತು ಈ ಶೇಪಲ್ಲಿ ತೊಗೊಂಡು ಇಲ್ಲಿ ಕೂಡ ಶೇಪ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ಲೀವ್ ಕಟ್ಟಿಂಗಲ್ಲಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ಇದು ಇವ್ರಿಗೆ ಪರ್ಫೆಕ್ಟಾಗಿದೆ, ಏನು ಚೇಂಜಸ್ ಇಲ್ಲ. ನೋಡಿ, ಈ ಪಾಯಿಂಟ್ ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಇಟ್ಕೋಬೇಕು. ಓಕೆ, ಇದಾದಮೇಲೆ ನೆಕ್ಸ್ಟು ನಾವು ಹೇಗೆ ಅಂತ ಕರೆಕ್ಟಾಗಿ ಕ್ಯಾಮ್ರಾ ಅಡ್ಜಸ್ಟ್ ಆಗಿದೆ ಅಂತ ನೋಡೋಣ. ಓಕೆ ನೋಡಿ, ಇದು ಸ್ಲೀವ್ ಆಯಿತು. ಸ್ಲೀವ್ನ ನಾನು ಫಸ್ಟೇ ಯಾವಾಗಲೂ ಕಟಿಂಗ್ ಮಾಡ್ಕೊಳ್ಳೋದು, ಹಾಗಾಗಿ ಸ್ಲೀವ್. ಈಗ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಬ್ಲೌಸು. ಈ ಬ್ಲೌಸಲ್ಲಿ ಈ ಶೇಪ್ ಇದೆಯಲ್ಲ, ಈ ಫ್ರಂಟ್ದು ಬೆಲ್ಟ್ ಶೇಪ್ ಏನಿದೆ ಅದು ಸೈಡಲ್ಲಿ ಕೂಡ ಅವ್ರಿಗೆ ಅದೇ ಥರ ಬೇಕು. ಈ ಥರ ಇದ್ರೇ ಅವ್ರಿಗೆ ಇಲ್ಲಿ ಲೂಸ್ ಬರಲ್ಲ, ಮತ್ತು ಈ ಮಿಡಲ್ ಚೆಸ್ಟ್ ಅನ್ನೋದು ಅವ್ರಿಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ನಿಜವಾಗ್ಲೂ ಇದ್ರ ಟಿಪ್ಸು ಕೆಲವರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಕೆಲವರಿಗೆ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳೋದೇ ಇಲ್ಲ, ಈ ಪಾರ್ಟ್ಸಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳೋದಿಲ್ಲ. ಏನಕ್ಕಂತ ಕುತ್ಕೊಳ್ಳಲ್ಲ ಅಂದರೆ ನೋಡಿ, ಇದು ತೊಗೊಂಡಿರ್ತೀವಲ್ಲ ನಾವು, ಬೆಲ್ಟನ್ನ ಹಿಂಗೆ ಸ್ಟ್ರೇಟ್ ಅಟ್ಯಾಚ್ ಮಾಡಿರ್ತೀವಿ. ಸೊ ಅವ್ರಿಗೆ ಬೇಕಾಗಿರೋದು ಈ ಥರ ಶೇಪಲ್ಲಿ ಬೇಕಾಗಿದೆ, ಹೀಗೆ ಹೋಗಿ ಹೀಗೆ ಈ ಥರ ಶೇಪಲ್ಲಿ ಬೇಕಾಗಿದೆ. ಇದು ಐರನ್ ಮಾರ್ಕರ್ ಆಗಿರೋದ್ರಿಂದ ಇದು ಐರನ್ ಮಾಡಿದರೆ ಹೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಈಗ ಬ್ಯಾಕ್ ಕಟ್ಟಿಂಗ್ ಮಾಡಿರೋದು ಏನು ತೊಗೊಂಡಿದ್ದೀನಿ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಫ್ರಂಟ್ ಪಾರ್ಟದು ಚೇಂಜಸ್ ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಜಸ್ಟ್ ಏನಿಲ್ಲ, ನಾನು ಬ್ಯಾಕ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಈ ಥರ ಎರಡು ಬ್ಯಾಕ್ ಸೈಡ್ ಇರುತ್ತಲ್ಲ, ಬ್ಯಾಕ್ ಅದನ್ನು ಹೀಗೆ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸೈಡ್ ಡಾಟ್ಗೆ ಅಂತ ಇಟ್ಕೊಂಡಿದ್ದೀನಿ. ಇದು ಲೆಂತ್ ಬಂದು 13.5 ಇದೆ ನೋಡಿ. ಈ ಥರ ಇಲ್ಲಿ ಸ್ಟಿಚಿಂಗಿಗೆ ಅಂತ ಬಿಟ್ಕೊಂಡಿದ್ದೀನಿ, ಮೇಲೆ ಕೂಡ ಸ್ಟಿಚಿಂಗಿಗೆ ಅಂತ ಬಿಟ್ಕೊಂಡಿದ್ದೀನಿ. ಇದು ಚೆಸ್ಟ್ ಮೆಜರ್ಮೆಂಟ್, ಅಂದರೆ ಲೆಂತ್ ಬಂದು 13 ಅಂದರೆ 13.75 ಆಯಿತಾ. ಇದು ವೇಸ್ಟ್ ಬಂದು 9 ಇದೆ, 9 ಚೆಸ್ಟ್ ಮೆಜರ್ಮೆಂಟ್, ಸಾರಿ ಚೆಸ್ಟ್ 9. ಇಲ್ಲಿ ನೋಡಿ, 2ವರೆಗೆ ಒಂದೇ ಒಂದು ಗೀಟ್ ಅಷ್ಟೇ ಕಡಿಮೆ ತೊಗೊಂಡಿದ್ದೀನಿ ನಾನು. ಓಕೆ, 2ವರೆಗೆ ಒಂದು ಗೀಟ್ ಅಷ್ಟೇ ಕಮ್ಮಿ ತೊಗೊಂಡಿದ್ದೀನಿ, ಅಂದರೆ ಒಂದು ಪಾಯಿಂಟ್ ಆ ಥರ. ಓಕೆ, ಇಲ್ಲಾಂದರೆ ನೀವು 2, 1, 2, 3 ಈ ಥರ 2 ಕಾಲು ಅಂತ ಹಾಕ್ಕೊಂಡ್ಬಿಟ್ಟು 1 ಗೀಟ್ 2 ಗೀಟ್ ಈ ಥರ ಕೂಡ ಹಾಕ್ಕೋಬೋದು. ಇಲ್ಲಿಂದ ನಾನು 5ವರೆ ಒಂದು ಗೀಟ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಗೀಟು ಕೂಡ ನಮಗೆ ಕೌಂಟಿಂಗಲ್ಲಿರುತ್ತೆ. ಇಲ್ಲಿ ನೋಡಿ 6 ತೊಗೊಂಡಿದ್ದೀನಿ. ಮೇಲೆ ನೋಡಿ 5ವರೆ ಒಂದು ಗೀಟನ್ನ ತೊಗೊಂಡಿದ್ದೀನಿ. ಸ್ಲೀವ್ ಕಟ್ಟಿಂಗ್ ಬಂದು 6 ತೊಗೊಂಡಿದ್ದೀನಿ, ಅಂದರೆ ಆರ್ಮೋಲ್ಸ್ ಬಂದು 6 ತೊಗೊಂಡಿದ್ದೀನಿ. ನೆಕ್ ವಿಡ್ತ್ ನೋಡಿ, ಇಲ್ಲಿ 2ವರೆ ತೊಗೊಂಡಿದ್ದೀನಿ. ಇವ್ರಿಗೆ ಯಾವುದೇ ಡೀಪ್ ಬೇಡ, ಅದಕ್ಕೋಸ್ಕರ 2ವರೆ ತೊಗೊಂಡಿದ್ದೀನಿ. ಮೇಲಿಂದ ಎಷ್ಟು ಲೆಂತ್ ಇದೆ ಅಂತ ನೋಡಿ, 9 ಇದೆ. ಟಾಪಿಂದ ಇದ್ರವರೆಗೂ 9 ಇದೆ. ಇವ್ರಿಗೆ ಬ್ರಾಡ್ ಬೇಡ, ಸ್ವಲ್ಪ ಇದೇ ಶೇಪಲ್ಲಿ ಬೇಕಾಗಿರೋದ್ರಿಂದ ಇಲ್ಲಿ ಏನು ತೊಗೊಂಡಿದ್ದೀನಿ ಅದೇ ಇಲ್ಲಿ ತೊಗೊಂಡಿದ್ದೀನಿ. ಓಕೆ, ಇಲ್ಲಿಂದ ನಾನು 1ವರೆಗೆ 2 ಗೀಟ್ ಕಮ್ಮಿ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಜಾಸ್ತಿ ಅವ್ರಿಗೆ ಇವ್ರದ್ದು ಶೋಲ್ಡ್ರ್ ಏನಾಗಿದೆ, ಒಂಥರ ಸ್ಲೋಪ್ ಥರ ಇದೆ ಈ ಥರ ನೋಡಿ. ಇದು ನಾವು ಈಗ ನೋಡಿ, ಇದು ನೆಕ್ಕು, ಇದು ಆರ್ಮೋಲ್, ಇದು ಶೋಲ್ಡರ್ ಅಲ್ಲ, ಇದು ಸ್ಲೀವ್. ಓಕೆ, ಇವ್ರದ್ದು ಬಂದು ಈ ಥರ ಇದೆ, ಸ್ವಲ್ಪ ಬಾಗಿರೋ ಥರ ಇದೆ. ಅದಕ್ಕೋಸ್ಕರ ನಾವು ಕಟ್ಟಿಂಗ್ ಇಲ್ಲಿ ಈ ನೆಕ್ ಆ್ಯಂಡ್ ಶೋಲ್ಡರ್ ಇರೋದನ್ನು ಕೆಲವ್ರಿಗೆ ಈ ಥರ ತೊಗೋಬೋದು, ಬಟ್ ಕೆಲವ್ರಿಗೆ ಇದನ್ನು ತೊಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಈ ಎಕ್ಸ್ಪ್ಲೈನ್. ಇವಾಗ ಬ್ಯಾಕ್ ಆಯ್ತಲ್ಲ, ಈ ಬ್ಯಾಕ್ ಇಟ್ಕೊಂಡು ನಾನು ಫ್ರಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೆ. ಆವಾಗ ಒಂದು ಟ್ರಿಕ್ಸ್ ಬಂತು, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ನೋಡಿ, ಈ ಥರ ಸೇಮ್ ಎಲ್ಲ ನಾವು ಇಲ್ಲಿ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಿ ನೋಡಿ. ಈ ಕ್ರಾಸ್ ಕಟ್ಟಿಂಗ್ ಮಾಡಿದಾಗ ಯಾವಾಗಲೂ ಇಲ್ಲಿ ಸ್ಟ್ರೇಟ್ ಕಟ್ಟಿಂಗ್ ಅನ್ನೋದನ್ನ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಒಂದು
ಲೈನ್ಸ್ ಹಾಕ್ಕೊಂಡಿದ್ದೀನಿ. ಈ ಬ್ಯಾಕ್ ಏನಿದೆ ಅದಕ್ಕೆ ಲೈನ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈ 1/4 ಇಂಚ್ ಏನಿದೆ ಸ್ಟಿಚಿಂಗಿಗೆ ಕಾಜಾ ಮತ್ತು ಉಕ್ಸ್ ಪಟ್ಟಿಗೆ ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಸ್ವಲ್ಪ ಬಿಟ್ಟು ಇಲ್ಲಿ ಕ್ರಾಸಾಗಿ ಹಾಕ್ಕೋಬೇಕು. ಯಾವಾಗಲೂ ಈ ಥರ ಕ್ರಾಸಾಗಿ ಹಾಕ್ಕೋಬೇಕು. ಈ ಕ್ರಾಸಾಗಿ ಇಲ್ಲಿ 1/2 ಇಂಚು ನೋಡಿ. ನಾನು ಏನಕ್ಕೆ ಇದು 1/2 ಇಂಚ್ ತೊಗೊಂಡಿದ್ದೀನಿ ಅಂದರೆ ಅವ್ರಿಗೆ ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನೋದು ಇಲ್ಲಿ ಅವ್ರಿಗೆ ಪರ್ಫೆಕ್ಟಾಗಿ ಕುತ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಟೈಟ್ ಆಗುತ್ತೆ. ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ಪರ್ಟಿಕ್ಯುಲರಾಗಿ ಈ ಥರ ಇದೆ. ಮತ್ತು ನೆಕ್ಸ್ಟ್ ನೋಡಿ, ಇದು ಈ ಶೇಪ್ ಕೂಡ ಇದು ನೋಡಿ ಹೀಗೆ ಬರಬೇಕು, ಕ್ರಾಸಾಗಿ ಬರಬೇಕು ಈ ಥರ. ಆಗಲೇ ಅವ್ರಿಗೆ ಕರೆಕ್ಟಾಗಿ ಕುತ್ಕೊಳ್ಳೋದು. ಅದಕ್ಕೋಸ್ಕರ ಇದನ್ನು ನೋಡಿಕೊಂಡು ನಾವು ಇಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನೋಡಿ. ಆದಷ್ಟು ಇದು ರೆಡಿ, ಇದು ಸ್ಟಿಚಿಂಗಿಗೆ ಅಂತ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಟಾಪಿಂದ ನಾನು ನೋಡಿ 10 ಮುಕ್ಕಾಲು ತೊಗೊಂಡಿದ್ದೀನಿ. ಇಲ್ಲಿ 1 ಇಂಚ್ ಇದೆ ನೋಡಿ. ಆವಾಗಲೇ ನಾವು ಶೇಪ್ ಹಾಕಿ ಮಾರ್ಕ್ನ ಮಾಡಿ ಕಟಿಂಗ್ನ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿಂದ 3 ಇಂಚ್, ಇಲ್ಲಿಂದ 3 ಇಂಚು. ಇವಾಗ 10 + 13 ಮುಕ್ಕಾಲು 13 ನೋಡಿ, 13 ಮುಕ್ಕಾಲಾಗುತ್ತೆ. ಇಲ್ಲಿ ತೋರಿಸ್ತೀನಿ, 13 ಮುಕ್ಕಾಲಾಗುತ್ತೆ. ನಾವು ಬ್ಯಾಕ್ ಲೆಂತ್ ತೊಗೊಂಡಿರೋದು ಇದೇ ಸೇಮ್ 13 ಮುಕ್ಕಾಲೇ ನಾವು ರೆಡಿ ಬ್ಯಾಕ್ ತೊಗೊಂಡಿದ್ದೀವಿ. ಈಗ ಫ್ರಂಟ್ ಪಾರ್ಟ್ ಅನ್ನೋದೇ 13 ಮುಕ್ಕಾಲು ಬಂದಿದೆ. ಅಂದರೆ ಬೆಲ್ಟನ್ನ ನಾವು ಹೇಗೆ ತೊಗೋಬೇಕು ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಈ ಬೆಲ್ಟ್ ಇದೆಯಲ್ಲ, ಈ ಬೆಲ್ಟನ್ನ ನಾವು 1 ಮುಕ್ಕಾಲು ಅಂದರೆ 2ಕ್ಕಿಂತ ಕಡಿಮೆ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ಇದು ಕೂಡ ಅವ್ರಿಗೆ ಹೀಗೆ ಮೇಲೆ ಹೋಗುತ್ತೆ. ಈ ಥರದ್ದೆಲ್ಲ ನಾವು ಒಂದು ಕಸ್ಟಮರ್ಗೆ ಹಾಕಿ ನೋಡಿ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದು ನಾನು 20 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಕೆಲವರಿಗೆ ನಾವಾಗೆ ಸ್ವಲ್ಪ ಚೇಂಜಸ್ ಮಾಡಿ ಅವ್ರಿಗೆ ಹೇಗೆ ಫಿಟ್ಟಿಂಗ್ ಬರುತ್ತೆ ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಈ ಮೇಯ್ನ್ ಪರ್ಟಿಕ್ಯುಲರ್ ಪಾರ್ಟ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂದರೆ ಇವ್ರಿಗೆ ಹಾಕಿ ನೋಡಿ ನಾನು ಇದೆಲ್ಲ ಚೇಂಜಸ್ ಮಾಡಿ ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 1/4 ಇಂಚ್ ಕೂಡ ಡೌನ್ ಆದ್ರೂ ಇಲ್ಲಿ ಈ ಬೆಲ್ಟ್ ಅನ್ನೋದನ್ನ ಕಡಿಮೆ ತೊಗೋಬೇಕಾಗುತ್ತೆ. ಇಷ್ಟು ಚೇಂಜಸಸ್ ಇರುತ್ತೆ. ಇವಾಗ ನೋಡಿ ಇವಾಗ ಇಲ್ಲಿಂದನೇ ಈ ಮಾರ್ಕಿಂದ 3ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚ್ ಏನಿದೆ ಅದನ್ನು ಬಿಟ್ಟಿದ್ದೀನಿ. ಸೊ ನಿಮ್ಗದು ಈ ಥರ ಬ್ಲೌಸಲ್ಲಿ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ನೀವು ಇಲ್ಲಿ ಸೈಡ್ ಡಾಟ್ ಇರುತ್ತಲ್ಲ, ಇಲ್ಲಿಂದ ಇಟ್ಕೊಂಡು ನೋಡ್ಕೋಬೇಕು. ಇಲ್ಲಿಂದ ಏನಿರುತ್ತೆ ಅದನ್ನೇ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಥರ. ಇವಾಗ ಈ ಮಾರ್ಕಿಗೆ ನಾನು ನೋಡಿಕೊಂಡಾಗ 2.5 ಬರ್ತಾ ಇದೆ. 2.5ನ ಡಿವೈಡ್ ಮಾಡ್ಕೋಬೇಕು ಈ ಡಾಟ್ ಅನ್ನೋದು. ಸಾರಿ, ಈ ಥರ ಇರುತ್ತೆ. ಈ ಥರ ಇರೋ ಬ್ಲೌಸ್ಗಳನ್ನ ನಾವು ಆದಷ್ಟು ಮೈಂಡಲ್ಲಿ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ ಥರದ್ದು ಇದ್ದಾಗ ನಾನು ಕೆಲವು ಬ್ಲೌಸ್ಗಳದ್ದು ಪೂರ್ತಿ ಎಕ್ಸ್ಪ್ಲೈನ್ ಮಾಡಲ್ಲ. ಏನು ಚೇಂಜಸ್ ಮಾಡ್ಕೊಳ್ತೀನಿ ಅದನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲ ಥರದ ಕಟಿಂಗಲ್ಲೂ ಹಾಕಿರ್ತೀವಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ 9 ಅಂತ ಹೇಳಿದ್ರೆ ನಮಗೆ 9ನ 4 ಸರಿ 36 ಬರುತ್ತೆ. 36 9 18 36 ಅಂದರೆ 36 ಚೆಸ್ಟ್ ಬರುತ್ತೆ. ಓಕೆ, ಹಂಗಾಗಿ ಇವಾಗ ಈ ಪಾಯಿಂಟ್ಗೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ. ಈ ಪಾಯಿಂಟ್ಗೆ ಓಕೆ, ಇದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಆದರೂ ನಮಗೆ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರೋಲ್ಲ. ಅದರಿಂದ ನೋಡ್ಕೊಳ್ಳಿ ನೋಡಿ. ಈ ಸ್ಕೇಲ್ನ ಈ ಪಾಯಿಂಟ್ಗೆ ಇಟ್ಕೊಳ್ಳಿ. ಇಲ್ಲ ಅಂದರೆ ನೋಡಿ ಇಲ್ಲಿ ಸೆಂಟ್ರಲ್ ಮಾರ್ಕ್ ಮಾಡ್ಕೊಳ್ಳಿ. ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಈ ಪಾಯಿಂಟ್ ಇರುತ್ತಲ್ಲ ಕ್ರಾಸ್, ಅಲ್ಲಿಂದ ಸ್ಕೇಲಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದು ಹೀಗೆ ಹೋಗಬಾರ್ದು ನೋಡಿ, ಈ ಥರ ಹೋಗಬಾರ್ದು. ಸ್ವಲ್ಪ ಇಲ್ಲಿ ಪಾಯಿಂಟ್ ಇಲ್ಲಿ ನಾವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ. ಇಲ್ಲ ಅಂದರೆ ನಮಗೆ ಇಲ್ಲಿವರೆಗೂ ನೋಡಿ ಈ ಥರ ಕೂಡ ಹಾಕ್ಕೊಂಡು ನಾವು ಕಟಿಂಗ್ ಈ ಥರ ಶೇಪ್ನ ತೊಗೋಬೋದು. ಇಲ್ಲಿ ನಾವೆಷ್ಟು ತೊಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ ಇದು ಆಚೆ ಬಂದಿದೆ, ಇಲ್ಲಿ ಕೂಡ ಆಚೆ ಬಂದಿದೆ. ಇದನ್ನು ಕೂಡ ನಾವು ಕಟಿಂಗ್ ಮಾಡ್ಕೋಬೋದು ಎಷ್ಟು ಬೇಕಾದರೂ. ಈ ಅಂದರೆ ಒಂದೊಂದು ಬ್ಲೌಸ್ಗೆ ಈ 3 ತೊಗೋಬೋದು. ಇವಾಗ ಇಲ್ಲಿಂದ ನೋಡಿ ಈ ಬ್ಲೌಸ್ಗೆ ಕರೆಕ್ಟಾಗಿ 3 ಇಂಚ್ ಬರ್ತಾಯಿದೆ. ನಾನು ಸ್ವಲ್ಪ
ಜಾಸ್ತಿ ಇಲ್ಲಿ ಲೂಸ್ ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅರ್ಧ ಇಂಚನ್ನ ಅವಾಯ್ಡ್ ಮಾಡಿದೆ. ಓಕೆ, ಈ ಥರ ಇಲ್ಲಿಂದ ನಮಗೆ 3.5 ಅಥವಾ 4 ಇಂಚು ಬರಲೇಬೇಕಾಗುತ್ತೆ ಈ ಮಾರ್ಕ್, ಈ ಡಾಟ್ ಮಾರ್ಕ್. ಓಕೆ, ಇದನ್ನು ನೀವು ಈ ಥರ ಕೂಡ ಮಾರ್ಕ್ ಮಾಡ್ಕೋಬೋದು. ಕೆಲವೊಬ್ಬರು ಹೀಗೆ ಮಾಡಿ ತೋರಿಸ್ತಾರೆ. ನನಗೆ ಅದು ರೂಢಿ ಇಲ್ಲ ಅಂತ ನಾನು ಅದನ್ನು ತೋರಿಸಿರಲ್ಲ. ನೋಡಿ, ಈ ಥರ ಮಾರ್ಕ್ ಮಾಡಿ ತೋರಿಸ್ತಾರೆ. ಇಲ್ಲಿ ಕೂಡ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಮಾಡ್ಕೋಬೇಕು. ಇದನ್ನು 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನೀವು ಕೂಡ ಚೆಕ್ ಮಾಡ್ಕೋಬೋದು. 2 ಅಥವಾ 2.25 ಇದ್ದರೆ ಓಕೆ. ನೋಡಿ, ಇಲ್ಲಿಂದ 2.5 ಇದೆ. ನೀವು ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ನೀವು ಮೆಜರ್ಮೆಂಟ್ ಬ್ಲೌಸ್ದು ಇರುತ್ತೆ, ಅದನ್ನು ನೋಡಿ ನೀವು ಮಾರ್ಕ್ನ ಮಾಡ್ಬೋದು. ನೋಡಿ, ಈ ಥರ ಕರೆಕ್ಟಾಗಿ ನಾನು ಚೆಕ್ ಮಾಡಿದಿರ ಕೂಡ ಹಾಕಿರೋದ್ರಿಂದ ಕರೆಕ್ಟ್ ಪಾಯಿಂಟ್ ಇದೆ. ನೋಡಿ, ಗೊತ್ತಾಗ್ತಾಯಿದೆ. ಇಷ್ಟಿರುತ್ತೆ, ಇಷ್ಟೇ. ಈ ಥರ ಬಂದಾಗ ನಾವು ಇಲ್ಲಿ ಬೆಲ್ಟ್ ಅನ್ನೋದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಇದನ್ನು ನಮ್ಮ ಕಡೆ ತಿರುಗಿಸ್ಕೊಳ್ಳೋಣ. ನೀಟಾಗಿ ಲೈನಿಂಗ್ ಸ್ಟಿಪ್ಪಾಗಿರುತ್ತಲ್ಲ, ಅದಕ್ಕೋಸ್ಕರ. ಕೆಲವ್ರಿಗೆ ತುಂಬ ಪರ್ಫೆಕ್ಟಾಗಿ ಕುತ್ಕೋಬೇಕಂತ ಹೇಳ್ತಾರೆ. ಈ ಬ್ಲೌಸ್ ಅವ್ರಿಗೆ ಇದು ಪರ್ಫೆಕ್ಟ್ ಕಟ್ಟಿಂಗ್, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ಆಯಿತಾ. ಈಗ ನಾನು ಇಲ್ಲಿ ನ್ಯಾಚನ್ನ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಿ ಕೂಡ ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಿ ಸೆಂಟರ್ ಕೂಡ ನ್ಯಾಚನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಮಗೆ ಒಂದೇನೆಂದರೆ ಇನ್ಸೈಡ್ ಕೂಡ ನಮಗೆ ಮಾರ್ಕಿಂಗ್ ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಈ ಥರ ರೋಲರ್ನ ಇಟ್ಕೊಳ್ಳಿ. ರೋಲರ್ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿ. ಕ್ಲಾತ್ ಏನೂ ಆಗಲ್ಲ, ನಿಮಗೆ ಒಂದೇ ಸರಿ ಮಾಡಿದ್ರೂ ಇದು ಬರುತ್ತೆ ಮಾರ್ಕಿಂಗ್ ಅನ್ನೋದು. ಈ ಥರ ನೋಡಿ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಇನ್ಸೈಡು ಈ ಥರ ಓಲ್ ಥರ ಕಾಣಿಸುತ್ತೆ. ಅದೇ ಟೈಮಲ್ಲೇ ನಾವು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ನಮಗೆ ಡಾಟ್ ಪಾರ್ಟ್ ಅನ್ನೋದು ಬರೋದೇ ಆ ಕಡೆ ಈ ಕಡೆ ಹೋಗಲ್ಲ. ಫಸ್ಟಿಗೆ ನಾವು ಕಲಿಯುವಾಗ ಈ ಥರದ್ದೆಲ್ಲ ಏನಿರಲಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಆಮೇಲೆ ಇಲ್ಲಿ ಒಂದು ಗುಂಡ್ಪಿನ್ ತೊಗೊಂಡು ಚುಚ್ಕೊಂಡು ಆ ಪಾಯಿಂಟ್ನ ಮಾಡ್ಕೊಳ್ತಾ ಇದ್ವಿ. ಆಮೇಲೆ ಬರ್ತಾ ಬರ್ತಾ ಇವಾಗ ಪಾಯಿಂಟ್ಸ್ಗಳು ಬೇರೆಯವರು ಮಾಡೋದು ಎಲ್ಲ ನೋಡೇ ನಾವು ಕಲ್ತ್ಕೊಂಡಿರ್ತೀವಿ. ನಾವು ಬೇರೆಯವ್ರ ಹತ್ರ ಕಲ್ತ್ಕೊಂಡ್ಮೇಲೇ ನಮಗೂ ಈ ಐಡಿಯಾಸ್ಗಳೆಲ್ಲ ಬಂದಿರುತ್ತೆ. ಹೊಸ್ದಾಗಿ ಕಲಿತಾ ಇರ್ತಾರೆ, ಹೊಸ್ದಾಗಿ ಪಾಯಿಂಟ್ಸ್ಗಳು ಗೊತ್ತಾಗ್ತಾ ಇರುತ್ತೆ. ಕೆಲವು ನಮಗೆ ಅಭ್ಯಾಸನ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ಫ್ರಂಟ್ ಪಾರ್ಟ್ನ ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಈ ಫ್ರಂಟ್ ಪಾರ್ಟಲ್ಲಿ ಅಂತ ಚೇಂಜಸ್ ನೋಡಿ. ಇದನ್ನು ನೋಡಿ, ಈ ಥರ ಹಾಕ್ಬೇಕು. ಈ ಥರ 3 ಸ್ಟಿಚಿಂಗ್ ಪಾಯಿಂಟ್ ಬರುತ್ತೆ. ಇದು ನೋಡಿ, ನಾನು 2 ಥರ ತೋರಿಸಿದ್ದೀನಲ್ಲ, ಅದಕ್ಕೋಸ್ಕರ. ಇದು 2.5. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಆಗ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇವಾಗ ಬೆಲ್ಟ್ ಕೂಡ ಕಟಿಂಗ್ ಮಾಡಿದ್ದೀನಿ, ಅದರದ್ದು ತೋರಿಸ್ಬಿಟ್ಟು ನಿಮಗೆ ಹೇಳ್ತೀನಿ. ನೋಡಿ, ಬೆಲ್ಟ್ ಹೇಗಿದೆ ಅಂತ ನೋಡಿ. ಇಲ್ಲಿ ನೋಡಿ, ತೋರಿಸ್ತಾ ಇದ್ದೀನಿ. ಈ ಫ್ರಂಟ್ ಪಾರ್ಟ್ ಅನ್ನೋದು 4.25 ಇದೆ. ಇಲ್ಲಿ ಸೈಡ್ ಜಾಯಿಂಟ್ ಹತ್ರ 4.25 ಇದೆ. ನೋಡಿದ್ರಲ್ಲ, ಈ ಬ್ಲೌಸ್ನ ಈ ಥರ ಡಾಟ್ ಹಿಡಿದಾಗ ನಮಗೆ ಹೀಗೆ ಕುತ್ಕೊಳ್ಳುತ್ತೆ. ನೋಡಿ, ಹೀಗೆ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕೆಲವು ಸರಿ ಈ ಥರ ಬ್ಲೌಸ್ ಕಟ್ಟಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ. ಇದು ಕೆಲವೊಬ್ರಿಗೆ ಮಾತ್ರ, ಎಲ್ಲರಿಗೂ ಚೆಸ್ಟ್ ಇರಲ್ಲ. ಮಿಡಲ್ ಚೆಸ್ಟು ಜಾಸ್ತಿ ಇದ್ದರೆ ಇದು ಕುತ್ಕೊಳ್ಳಲ್ಲ. ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಮಾತ್ರ ಈ ಥರ ಕಟ್ಟಿಂಗು ಕರೆಕ್ಟಾಗಿ ಕುತ್ಕೊಳುತ್ತೆ. ಅಂಥವ್ರಿಗೆ ನಾವು ಹಾಕಿ ನೋಡಿ ಟ್ರಯಲ್ ಮಾಡಿ ಅವ್ರು ಏನು ಚೇಂಜಸ್ ಹೇಳಿರ್ತಾರೆ, ಎಲ್ಲಿ ಚೇಂಜಸ್ ಹೇಳಿರ್ತಾರೆ, ಈ ಪಾರ್ಟ್ಸಾ ಇಲ್ಲಿ ಶೇಪ್ ಬೇಕಾ, ಇದೆಲ್ಲ ನೋಡಿಕೊಂಡು ನಾವು ನೋಟಿಸ್ ಮಾಡಿಕೊಂಡು ಕಟ್ಟಿಂಗ್ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಹೇಳಿದ್ದೀನಿ. ನನಗಿದು ಯೂಸ್ ಆಗಿದೆ, ಅದಕ್ಕೋಸ್ಕರ. ಈ ಪರ್ಟಿಕ್ಯುಲರ್ ಮೆಜರ್ಮೆಂಟು ತುಂಬ ಬಂದಿದೆ, ಪ್ರಾಬ್ಲಮ್ಸ್ ಬಂದಾದಮೇಲೆ ಕರೆಕ್ಟಾಗಿ ಸ್ಟಿಚಿಂಗ್ ಆಗ್ತಾಯಿರೋ ಬ್ಲೌಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಕೆಲವೊಬ್ಬರಿಗೆ ಈ ಥರ ಕಟ್ಟಿಂಗ್ನ ನೀವು ಫಾಲೋ ಮಾಡಿ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಇಷ್ಟು ಸ್ಟ್ರೇಟ್, ಇದಕ್ಕಿಂತ ಇದು ಎಕ್ಸ್ಟ್ರಾ ತಗೊಳ್ಳಿ, ಆವಾಗ ಶೇಪು ಈ ಸೆಂಟರ್ ಪಾಯಿಂಟ್ ನೋಡಿ ಇಲ್ಲಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಡಾಟ್ ಅನ್ನೋದು. ಓಕೆ ಫ್ರೆಂಡ್ಸ್,
ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆದಷ್ಟು ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು.